ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ನಮ್ಮ ತೋಟದಾಗಿಂದು ಸುಲಗಾಯ ಅದ. ಇದನ್ನು ತಂದಾರ. ರೋಹಿತ ಮಮ್ಮಿ ಕಾಳು ಮಾಡಿಕೊಡೋ ತಂದ, ಹಂಗಾಗಿ ಅವ್ನಿಗೆ ಕಾಳು ಮಾಡಿಕೊಡಾಕತ್ತೀನಿ. ಅದೇ ರೀತಿ ಫ್ರೆಂಡ್ಸ್, ನಾಳೆ ಅಮಾವಾಸ್ಯೆ ಅದ. ಹಂಗಾಗಿ ಎಲ್ಲ ಬಂಡಿ ಎಲ್ಲ ಪರಿಸಿ ಎಲ್ಲ ಒರೆಸಿದ್ದಾಯಿತು. ಒರೆಸ್ಬಿಟ್ಟು ಇನ್ನೇನು ಮಲ್ಕೋಬೇಕಂತಂದೆ. ಅಡ್ತಿಗೆ ರೋಹಿತ ಇವ್ಕನ್ನ ಕಾಳು ಮಾಡಿಕೊಡೋ ಮಮ್ಮಿ ಅಂತಂದ. ಅವ್ಕನ್ನ ಇವಾಗ ಕಾಳು ಮಾಡಕತ್ತೀನಿ. ಅವ ಹೋಮ್ವರ್ಕ್ ಮಾಡ್ಕೋತ ಕೂತಾನ. ನಾನು ಇವ್ಕನ್ನ ಕಾಳು ಮಾಡಿಬಿಟ್ಟು ಅವನಿಗೆ ತಿನ್ಲಕ್ಕಂತ ಹೇಳಿ ಕೊಡ್ತೀನಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ಎಲ್ಲ ಅಡುಗೆ ಕೆಲಸ ಕೂಡ ಮುಗೀತು. ಇನ್ನೇನು ಇದಿಷ್ಟು ಕಾಳು ಮಾಡಿಕೊಟ್ಟು ಅವನಿಗೆ ಮಲ್ಕೊಳ್ಳೋದು ಅಂದೆ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ, ನಾಳೆ ದಿನ ಅಮಾವಾಸ್ಯೆ ಅದಲ್ಲ, ಹಂಗಾಗಿ ಬೆಳಗ್ಗೆ ಹಾಕ್ಬೇಕಂತ ಅಂದ್ಕೊಂಡೀನಿ. ನಾಳೆ ರೋಹಿತನ್ ಅಂದ್ರೆ ಭಾನುವಾರ ಅದಲ್ಲ, ರೋಹಿತಂದ ಸಾಲಿ ಕೂಡ ಸೂಟಿ ಇರ್ತದೆ. ಹಂಗಾಗಿ ಎಲ್ಲ ಕೆಲಸ ನಿಧಾನಕ್ಕೆ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ನೋಡ್ತಿರ್ಬೋದು ಫ್ರೆಂಡ್ಸ, ಇದು ಮರುದಿನ ಬೆಳಿಗ್ಗೆದ ವ್ಲಾಗ. ಇದು ಅಮಾವಾಸ್ಯೆ ಅದ ಅಂತ ಹೇಳಿದ್ನಲ್ಲ, ನಾಳೆ ದಿನ ಅಮಾವಾಸ್ಯೆ ಪೂಜೆ ಕೂಡ ಆಗ್ಯದ ನೋಡ್ರಿ. ಎಲ್ಲ ಅಮಾವಾಸ್ಯೆ ಪೂಜೆ ಕೂಡ ಮುಗ್ದದ. ಇನ್ನೇನು ಅಡುಗೆ ಕೆಲಸ ಇಷ್ಟು ಮಾಡ್ಬೇಕು ನೋಡ್ರಿ. ಬೆಳಗ್ಗೆ ಹಾಕೀನಿ. ಹಂಗೆ ಇಲ್ಲಿ ಕುಕ್ಕರ್ನಾಗ ಅನ್ನಕ್ಕೆ ಕೂಡ ಇಟ್ಟೀನಿ. ಮತ್ತು ಹಾಗೆ ಫ್ರೆಂಡ್ಸ, ರೋಹಿತ ನಾಷ್ಟ ತಿಂದ್ಬಿಟ್ಟು ಹೊರಗಡೆ ಹೋಗ್ಯಾನವ. ಇಲ್ಲಿ ಅಂದ್ರೆ ಹೋಳಿಗೆಗೆ ಅಂತೇಳಿ ಹಿಟ್ಟನ್ನು ಕೂಡ ನಾದಿಟ್ಟೀನಿ, ಗೋಧಿ ಹಿಟ್ಟನ್ನು. ಅದೇ ರೀತಿ ಬೇಳೆ ಸಾಂಬಾರ್ಗೆ ಅಂದ್ರೆ ಕಟ್ಟಿನ ಸಾರು ಮಾಡೋಕೆ ಕಟ್ಟನ್ನು ಕೂಡ ತೆಗೆದಿಟ್ಟೀನಿ, ಬೇಳೆ ಕಟ್ಟನ್ನು ಕೂಡ ತೆಗೆದಿಟ್ಟೀನಿ. ಹಾಗೆ ನಾಷ್ಟ ತಿಂದು ಮತ್ತು ಎಲ್ಲ ಬಾಂಡೆ ಕೂಡ ತೊಳೆದಿಟ್ಟೀನಿ. ಇವತ್ತು ನಾಷ್ಟ ಏನಂತಂದ್ರೆ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಇಲ್ಲಿ ಹಾಕ್ಕೊಟ್ಟಿನಿ, ಅವ ತಿಂದ್ಬಿಟ್ಟು ಇನ್ನೂ ತಿಂದಿಲ್ಲ ನೋಡ್ರಿ ಅವ. ಅದೇ ರೀತಿ ಇಲ್ಲಿ ಬೇಳೆಗೆ ಹಾಕೀನಿ, ಅಂದ್ರೆ ಹೋಳಿಗೆ ಮಾಡೋಕೆ ಬೇಳೆಗೆ ಹಾಕೀನಿ. ಅವು ಇನ್ನೂ ಸುಡ್ತಿದ್ದು ಫ್ರೆಂಡ್ಸ್. ಹೂರಣ ಮಾಡಬೇಕು ಅಂದ್ರೆ ಮಿಕ್ಸಿಂಗ್ ಹಾಕ್ಬೇಕಂತ ಅಂದ್ಕೊಂಡೆ. ಇದು ಇನ್ನೂ ಸುಡ್ತಿತ್ತಲ್ಲ. ಇಲ್ಲಿ ಬಾಗಿಲು ಎದುರಿಗೆ ಗಾಳಿ ಬಿಡ್ತದೆ. ಇಲ್ಲಿ ಸ್ವಲ್ಪ ತಣ್ಣಗಾದ್ಮ್ಯಾಗ ಹೂರಣ ಮಾಡ್ಕೊಂಡ್ರೆ ಅಂತ ಹೇಳಿ ಇದನ್ನು ಬೇಳೆನ ಇಲ್ಲಿ ಹೊರಗಡೆ ತಂದಿಟ್ಟು ನೋಡ್ರಿ. ಇದು ತಣ್ಣಗಾದ್ಮ್ಯಾಗ ಹೂರಣ ಹಾಕಿಬಿಟ್ಟು ಆಮೇಲೆ ಹೋಳಿಗೆ ಮಾಡ್ಕೋತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಟೈಮ್ ಇವಾಗ ಬೆಳಿಗ್ಗೆ 10 ಗಂಟೆ ಆಗ್ಯದ. ಇವಾಗ ಇತ್ತೀಚೆಗೆ ಒಂದು 4-5 ದಿನ ಆಯಿತು ಫ್ರೆಂಡ್ಸ್. ಬಿಸಿಲು ಅಂತಂದ್ರೆ ಅಷ್ಟೊಂದು ಬಿಸಿಲು. ಹೊರಗಡೆ ಹೋಗಿ ನಿಂತ್ವಿ ಅಂತಂದ್ರೆ ಬಿಸಿಲು ನೆತ್ತಿಗೆ ಚುರುಗುಡ್ತದೆ. ಅಷ್ಟೊಂದು ಬಿಸಿಲಾಗಿ ಹೆಚ್ಚಾಗ್ಬಿಟ್ಟದ. ನೋಡ್ತಿರ್ಬೋದು, ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಹೂರಣ ರೆಡಿ ಮಾಡಿ ಹೋಳಿಗೆ ಕೂಡ ಮಾಡಾಕತ್ತೀನಿ. ಜಾಸ್ತಿ ಏನೋ ಬೆಳಗ್ಗೆ ಹಾಕಿಲ್ಲ ಫ್ರೆಂಡ್ಸ್. ಒಂದು ಗ್ಲಾಸ್ ಅಷ್ಟೇ ಬೆಳಗ್ಗೆ ಹಾಕಿದ್ದೆ. ಯಾಕಂದ್ರೆ ಮನ್ಯಾಗ ಉಣ್ಣೋರು ಯಾರೂ ಇಲ್ಲ. ಹೋಳಿಗೆ ಮಾಡಿದ್ರೆ ಹೋಳಿಗೆ ಅದೆಲ್ಲ ಈ ರೀತಿ ಮಾಡಿದಾಗ ಒಂದೇ ಟೈಮ್ ಉಣ್ಣಕ್ಕೆ ಚಲೋ ಅದು. ಮತ್ತು ಬೆಳಿಗ್ಗೆನೂ ಹೋಳಿಗೆ ಉಣ್ತೀನಿ, ಮತ್ತು ರಾತ್ರಿ ಟೈಮ್ನೂ ಹೋಳಿಗೆ ಉಣ್ತೀನಿ ಅಂತಂದ್ರೆ ನಮ್ಮ ಮನ್ಯಾಗ ಆ ರೀತಿ ಯಾರೂ ಉಣ್ಣಂಗಿಲ್ಲ. ಮಧ್ಯಾಹ್ನ ಒಂದು ಟೈಮ್ ಉಂಡ್ರು ಅಂತಂದ್ರೆ ಮತ್ತು ರಾತ್ರಿ ಅನ್ನ ಮತ್ತು ಸಾರು ಮತ್ತು ಚಪಾತಿ ಈ ರೀತಿ ಉಣ್ತಾರೆ. ಹಾಗಾಗಿ ಒಂದೇ ಟೈಮ್ಗೆ ಮಾಡಬೇಕಲ್ಲ. ಅದೇ ರೀತಿ ನಾನು ಮತ್ತು ರೋಹಿತ್ ಅಷ್ಟೇ ಹೋಳಿಗೆ ಉಣ್ತೀವಿ ಮನೆಯಾಗಿರೋರು. ಈಗ ನಾನು ರೋಹಿತ ಇಬ್ಬರೇ ಉಣ್ಣಾರಲ್ಲ. ಹಾಗಾಗಿ ನನಗೆ 2, ರೋಹಿತ್ಗೆ 2 ಮತ್ತು ದೇವ್ರ ನೈವೇದ್ಯಕ್ಕೆ 2 ಅಂಥೇಳಿ ಈ ರೀತಿ ಒಂದು 5-6 ಹೋಳಿಗೆ ಅಷ್ಟೇ ಮಾಡ್ಲಾಕತ್ತೀನಿ. ಉಳ್ಕಿದ್ದು ಹೂರಣನ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಮತ್ತು ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಫ್ರಿಜ್ ಒಳಗೆ ಎತ್ತಿಡ್ತೀನಿ ನೋಡ್ರಿ. ಇನ್ನೊಂದೆರಡು ಹೋಳಿಗೆ ಮಾಡಿದ್ರೆ ಹೋಳಿಗೆ ಮಾಡೋ ಕೆಲಸ ಮುಗಿತ ನೋಡ್ರಿ. ಈ ಉಳ್ಕಿದ್ದು ಹೂರಣನ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಇನ್ನೊಂದು 4 ಹೋಳಿಗೆ ಆಗ್ತಾವೆ. ಇವನ್ನ ನಾಳೆಗೆ ಮಾಡಿದ್ರೆ ಆಯ್ತು ಅಂಥೇಳಿ ಫ್ರಿಜ್ ಒಳಗೆ ಎತ್ತಿಡ್ತೀನಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ಈ ರೀತಿ ತಗಡ ಮ್ಯಾಗ ಹೋಳಿಗೆ ಮಾಡಿದ್ರೆ ಅಂದ್ರೆ ಹೋಳಿಗೆ ತೆಳ್ಳಗೆ ಬರ್ತಾವೆ. ಅದೇ ರೀತಿ ಚಪಾತಿ ಕೂಡ ತೆಳ್ಳಗೆ ಅಂದ್ರೆ ಎಣ್ಣೆ ಹಚ್ಚಿ ಚಪಾತಿ ಮಾಡ್ಲಿಕ್ಕೆ ಈ ರೀತಿ ತಗಡನ ಉಪಯೋಗ ಮಾಡಿಬಿಟ್ಟು ಚಪಾತಿ ಮಾಡಿದ್ರೆ ಚಪಾತಿ ತೆಳ್ಳಗೆ ಬರ್ತಾವೆ ನೋಡ್ರಿ ಫ್ರೆಂಡ್ಸ. ಹಾಗೆ ನೋಡ್ತಿರ್ಬೋದು, ಇನ್ನೊಂದೆರಡು ಹೋಳಿಗೆ ಮಾಡಿದ್ನಿ ಅಂದ್ರೆ ಹೋಳಿಗೆ ಮಾಡೋದು ಕೂಡ ಮುಗೀತದೆ. ಇನ್ನು ಹೋಳಿಗೆ ಎಲ್ಲ ಮಾಡಿದ್ಮ್ಯಾಗ ಮತ್ತು ಅನ್ನ ಕೂಡ ಮಾಡಿದೆ. ಮತ್ತು ಹೋಳಿಗೆ ಅದನ್ನು ಎಲ್ಲ ಮಾಡಿಬಿಟ್ಟು ದೇವ್ರ ನೈವೇದ್ಯ ಇಷ್ಟು ಮಾಡಿಬಿಟ್ಟು ಕಾಯಿ ಹೊಡೆದ್ನಿ ಅಂತಂದ್ರೆ ಇವತ್ತಿನ ಅಮಾವಾಸ್ಯೆ ದೇವ್ರ ಪೂಜೆ ಅದೆಲ್ಲ ಕೆಲಸ ಮುಗೀತದೆ ನೋಡ್ರಿ. ಇಷ್ಟು ಅಡುಗೆ ಕೆಲಸ ಮಾಡಿಬಿಟ್ಟು ದೇವ್ರ ನೈವೇದ್ಯ ಹಿಡ್ತೀನಿ. ಆಮೇಲೆ ಕಾಯಿ ಹೊಡೆದ್ಬಿಟ್ಟು ಮತ್ತು ಆಮೇಲೆ ಎಲ್ಲ ಮತ್ತು ಪಾತ್ರೆ ಎಲ್ಲ ಅಡುಗೆ ಕೆಲಸ ಮಾಡಿರ್ತದಲ್ಲ, ಸಿಂಕ್ಕೊಳ್ಳೋ ಪಾತ್ರೆಗಳಂದ್ರೆ ತುಂಬಿರ್ತಾವೆ. ಕುರ್ನೊಮ್ಮೆ ಮತ್ತೊಮ್ಮೆ ತೊಳೆದಿಟ್ನಿ ಅಂತಂದ್ರೆ ಮತ್ತು ಎಷ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತು ಬಟ್ಟೆ ಕೂಡ ತೊಳೆದು ಹಾಕಬೇಕು. ಯಾಕಂದ್ರೆ ದಿನಾಲೂ ಬೆಳಗ್ಗೆನೇ ತೊಳೆದು ಹಾಕ್ತಿದ್ದೆ. ಬೆಳಗ್ಗೆನೇ ತೊಳೆದು ಹಾಕ್ಬಿಡ್ತಿದ್ದೆ. ಆದರೆ ಇವತ್ತು ಅಮಾವಾಸ್ಯೆ ಅದೆಲ್ಲ ಫ್ರೆಂಡ್ಸ್, ಹಂಗಾಗಿ ದೇವ್ರ ಪೂಜೆ ಅದೆಲ್ಲ ಲೇಟನೇ ಆಯಿತು. ಮತ್ತು ಎಲ್ಲ ಅಡುಗೆ ಮಾಡಿಬಿಟ್ಟು ದೇವ್ರ ನೈವೇದ್ಯ ಹಿಡಿಬೇಕಲ್ಲ. ಹಂಗಾಗಿ ಎಲ್ಲ ಅಡುಗೆ ಕೆಲಸ ಅದೆಲ್ಲ ದೇವ್ರ ನೈವೇದ್ಯ ಎಲ್ಲ ಹಿಡಿದಾದ್ಮ್ಯಾಗ ಬಟ್ಟೆ ತೊಳೆದ್ರೆ ಆಯ್ತು ಅಂಥೇಳಿ ಇನ್ನೂ ಬಟ್ಟೆ ಕೂಡ ತೊಳೆದಿಲ್ಲ.
ಇನ್ನಿಷ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಕೂಡ ತೊಳೆದು ಹಾಕ್ಬೇಕು ನೋಡ್ರಿ. ಟೈಮ್ ಇವಾಗ 12 ಗಂಟೆ ಆಗ್ಲಕ್ಕೆ ಬಂದದ. ಇಷ್ಟು ಕೆಲಸ ಆಗಬೇಕಾದ್ರೆ ನಂದು ಈ ಹೊತ್ತಾಯ್ತು ನೋಡ್ರಿ. ಅಂದ್ರೆ ಅಮಾವಾಸ್ಯೆ ಇದ್ದ ದಿನನೇ ಅಂದ್ರೆ ಎಲ್ಲ ರೀತಿ ಎಲ್ಲನೂ ಪೂಜೆ ಮಾಡಬೇಕಲ್ಲ, ಎಲ್ಲ ಮಷಿನ್ಗಳು ಅದೆಲ್ಲ ಕೂಡ ಪೂಜೆ ಮಾಡಬೇಕಲ್ಲ. ಹಾಗಾಗಿ ಒಂದು ಸ್ವಲ್ಪ ಪೂಜೆ ಕೆಲಸ ಕೂಡ ಲೇಟ್ ಆಗುತ್ತೆ. ಅಂದ್ರೆ ದೇವ್ರು ತಿಕ್ಕೋದು ತೊಳೆಯೋದು ಈ ರೀತಿ ಎಲ್ಲ. ಹಾಗಾಗಿ ಒಂದು ಸ್ವಲ್ಪ ಅಮಾವಾಸ್ಯೆ ದಿನ ಎಲ್ಲ ಪೂಜೆ ಮಾಡೋದು ಮತ್ತು ದೇವ್ರ ನೈವೇದ್ಯ ಅದೆಲ್ಲ ಈ ರೀತಿ ಲೇಟನೇ ಆಗುತ್ತೆ ನೋಡ್ರಿ. ಇವಾಗ ನೋಡ್ತಿರ್ಬೋದು ನಂದು ಹೋಳಿಗೆ ಮಾಡೋದು ಕೂಡ ಮುಗೀತು. ಇವಕ್ಕೂರ್ನೆಲ್ಲ ಮಾಡಿಬಿಟ್ಟು ಆನಂತರ ಎಲ್ಲ ಹೋಳಿಗೆಯನ್ನು ಒಂದು ಹಾಟ್ ಬಾಕ್ಸಲ್ಲಿ ಎತ್ತಿಟ್ನಿ ಅಂತಂದರೆ ಸಂಜೆ ತನಕ ಇನ್ನು ಪುಟ್ಟಾಗ ಒಂದು ಹೋಳಿಗೆ ಅಷ್ಟೇ ಉಳಿದಿರ್ತಾವೆ, 1-2 ಅಷ್ಟೇ ಉಳಿದಿರ್ತಾವೆ. ಅಂದರೆ ಸಂಜೆ ತನಕ ಕೂಡ ಮೆತ್ತಗೆ ಇರ್ತಾವೆ ನೋಡ್ರಿ. ಫ್ರೆಂಡ್ಸ್, ಅದೇ ರೀತಿ ರೋಹಿತ್ ಹೊರಗಡೆ ಆಟ ಆಡಕತ್ತಾನ. ಇವತ್ತು ಶಾಲೆ ಸೂಟಿ ಅದಲ್ಲ, ಅಂದರೆ ರವಿವಾರ ಅದಲ್ಲ ಇವತ್ತು. ಹಾಗಾಗಿ ಮನೆಯಾಗೆ ಅದಾನ. ಅವ್ನು ಹೋಮ್ವರ್ಕ್ ಕೂಡ ಆಯಿತು, ಮಾಡಿದ್ದಾಯಿತು. ಹೋಮ್ವರ್ಕ್ ಮಾಡಿದ್ದಾದ್ಮ್ಯಾಗ ನಾಷ್ಟ ತಿಂದ್ಬಿಟ್ಟು ಹೋಮ್ವರ್ಕ್ ಮಾಡಿ ಹೊರಗಡೆ ಆಡಕ್ಕಂಥೇಳಿ ಹೋಗ್ಯಾನ. ನಾನಿಲ್ಲಿ ಅಡುಗೆ ಕೆಲಸ ಮಾಡ್ಲಕತ್ತೀನಿ. ಅಡುಗೆ ಅದೆಲ್ಲ ಮಾಡಿದಾದ್ಮ್ಯಾಗ ನಂದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಅವನಿಗೆ ಊಟ ಮಾಡಕ್ಕಂಥೇಳಿ ಕರಿಬೇಕು ನೋಡ್ರಿ. ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ದಿನ ಹುಗ್ಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ರೋಹಿತ ಹುಗ್ಗಿ ಬ್ಯಾಡ ಮಮ್ಮಿ, ಹೋಳಿಗೆನೇ ಮಾಡೋ ಅಂತಂದ. ಹಾಗಾಗಿ ಬ್ಯಾಳಿಗೆ ಹಾಕಿ ನೋಡ್ರಿ ಹೋಳಿಗೆ ಮಾಡಕ್ಕಂಥೇಳಿ. ಅಂದ್ರೆ ಯಾವಾಗಲೂ ನಾವು ಸ್ವೀಟ್ ಮಾಡೋಂಗಿಲ್ಲಲ್ಲ, ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ ಮಾತ್ರ ಸ್ವೀಟನ್ನು ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಬೇಕಾಗುತ್ತಲ್ಲ. ಹಾಗಾಗಿ ಹುಗ್ಗಿ ಇಕ್ಕಿದ್ದು ಕೊಟ್ಟಿದ್ದು ಅವ್ಕೂರ್ನ ಹುಗ್ಗಿನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನು. ರೋಹಿತ ಹೋಳಿಗೆ ಮಾಡತ್ತಂದಲ್ಲ, ಅದನ್ನು ಹುಗ್ಗಿ ಹಾಕಿ ಅಷ್ಟೇ ಬಿಟ್ಬಿಟ್ಟು ಹೋಳಿಗೆ ಮಾಡಿದ್ದು ನೋಡ್ರಿ. ಆ ಹುಗ್ಗಿ ಹಾಕಿದಾವ ಅವ್ಕೂರ್ನ ಯಾವಾಗಾರ ನಡುವು ಮಾಡಿದ್ರೆ ಆಯ್ತು ಅಂಥೇಳಿ ಅಷ್ಟೇ ಅವ್ಕೂರ್ನ ಎತ್ತಿಟ್ಟು ನೋಡ್ರಿ. ಅದೇ ರೀತಿ ಇದು ಉಳಿದಿದ್ದ ಗೋಧಿ ಹಿಟ್ಟನ್ನು ತೆಗೆದ್ಬಿಟ್ಟು ಫ್ರಿಜ್ ಒಳಗೆ ಎತ್ತಿಡ್ತೀನಿ ನೋಡ್ರಿ. ಮತ್ತು ಸಂಜೆನ ಚಪಾತಿ ಮಾಡಿದ್ರೆ ಆಯ್ತು ಅಂಥೇಳಿ ಇದನ್ನು ಉಳಿದ ಹಿಟ್ಟನ್ನು ಎತ್ಬಿಟ್ಟು ಫ್ರಿಜ್ ಒಳಗೆ ಎತ್ತಿಡಾಕತ್ತೀನಿ ನೋಡ್ರಿ. ಫ್ರೆಂಡ್ಸ್, ನಾವು ಈ ರೀತಿ ಜಲ್ದಿ ಎದ್ವಿ ಅಂತಂದರೆ ಎಲ್ಲ ಕೆಲಸನೂ ಕೂಡ ಬೇಗನೆ ಆಗುತ್ತೆ. ಅದೇ ರೀತಿ ನಾವು ಸೋಂಬೇರಿತನ ಮಾಡ್ಕೋತಾ ಒಂದು ಸ್ವಲ್ಪ ಹೇಳೋದ್ರಾಗ ಒಂದು ಅರ್ಧ ತಾಸು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಎದ್ವಿ ಅಂತಂದ್ರೆ ಎಲ್ಲ ಕೆಲಸ ಅಲ್ಲಿದಲ್ಲೇ ಹಿಂದುಳಿದು ಬಿಡ್ತದೆ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಕೆಲಸ ಇದ್ದ ದಿನ ಒಂದು ಸ್ವಲ್ಪ ಬೇಗನೆ, ಅಂದರೆ ದಿನ ಹೇಳೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಎದ್ಬಿಟ್ಟು ಎಲ್ಲ ಕೆಲಸನ ನಾವು ಒಂದು ನಂತರ ಒಂದು ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲನೂ ಕೂಡ ಬೇಗನೆ ಆಗುತ್ತೆ. ಅದೇ ರೀತಿ ಕೆಲಸ ಅದೆಲ್ಲ ಮುಗಿದು ಅಂದ್ರೆ ನಮ್ಮ ಮನಸ್ಸಿಗೆ ಕೂಡ ಒಂಥರ ನಿರಾಳ ಆದಂಗೆ ಆಗುತ್ತೆ ನೋಡ್ರಿ. ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಕೆಲಸ ಇದ್ದ ದಿನ ಜಲ್ದಿನೇ ಹೇಳ್ಬೇಕು ನೋಡ್ರಿ. ನಾನು ದಿನಾಲೂ 6 ಗಂಟೆಗೆ ಹಿಂಗೆ 6:45, 5:30 ಈ ರೀತಿನೇ ಹೇಳ್ತೀನಿ. ಆದರೆ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ ಒಂದು ಸ್ವಲ್ಪ ಮನ್ಯಾಗ ಕೆಲಸ ಅದೆಲ್ಲ ಅಂದರೆ ಹೆಚ್ಚಿರ್ತಾವಲ್ಲ, ಆ ದಿನ ಒಂದು ಸ್ವಲ್ಪ 5 ಗಂಟೆಗೆ 4:15 ಈ ರೀತಿ ಎದ್ಬಿಟ್ಟು ಎಲ್ಲ ಕೆಲಸನೂ ಜಲ್ದಿ ಮುಗಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಜಲ್ದಿನೇ ಎದ್ದಿದ್ದೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಇವತ್ತು ನೋಡ್ರಿ ಎಲ್ಲ ಕೆಲಸನೂ ಕೂಡ ಜಲ್ದಿನೇ ಮುಗಿದು. ಜಲ್ದಿ ಅನ್ನೋಕ್ಕೇನು ಫ್ರೆಂಡ್ಸ್, ಇವಾಗ ಟೈಮ 12:30 ಆಗ್ಯದ ನೋಡ್ರಿ. ಈ ಕೆಲಸ ಎಲ್ಲ ನನ್ನದು ಮುಗಿದು ಇನ್ನೇನು ದೇವ್ರ ನೈವೇದ್ಯ ಇಷ್ಟು ಮಾಡಿ ಮತ್ತು ಬಟ್ಟೆ ಕೆಲಸ ಮತ್ತು ಬಾಂಡೆ ಕೆಲಸ ಇಷ್ಟು ಮಾಡಿದ್ರೆ ಎಲ್ಲ ಕೆಲಸ ಕೂಡ ಮುಗ್ದಂಗೆ ಅದ ನೋಡ್ರಿ. ನೋಡ್ತಿರ್ಬೋದು ಎಲ್ಲ ಅಡುಗೆ ಕೆಲಸ ಅಂತೂ ಈಗ ಮುಗೀತು. ಇನ್ನೇನು ಮತ್ತು ಹೊರಗಿನ ಕೆಲಸ ಇಟ್ಟು ಮಾಡ್ಕೋಬೇಕು ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.